ವಿವಿಧ ರಾಜಕೀಯ ಪಕ್ಷಗಳ ಊಸರವಳ್ಳಿತನ ಎಲ್ಲ ಇಲ್ಲಿ ಚರ್ಚೆಗೈಯಲ್ಪಟ್ಟಿತ್ತು. ನಾನಿಂದು ಇಲ್ಲಿ ಮುಖ್ಯವಾಗಿ ಕೆಲವೊಂದು ಮಹಿಳಾ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ ಬಯಸ್ತಾ ಇದ್ದೇನೆ. ದೇಶದಲ್ಲಿ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ನಾವು ನೋಡುವುದಾದರೆ, ಸ್ವಾತಂತ್ರ್ಯ ದೊರಕಿ 70 ವರ್ಷಗಳು ಕಳೆದರೂ ಕೂಡ 75 ವರ್ಷ ಸುವರ್ಣ ಮಹೋತ್ಸವದಲ್ಲಿ ನಾವಿದ್ದೇವೆ. ಆದರೂ ಮಹಿಳೆಯರ ಸಾಕ್ಷರತಾ ಪ್ರಮಾಣ 70%ಗಿಂತಲೂ ಜಾಸ್ತಿ ಆಗಿಲ್ಲ. ಪ್ರತಿ ಇಬ್ಬರಲ್ಲಿ ಓರ್ವ ಮಹಿಳೆಗೆ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾಳೆ. ಇದಕ್ಕೆ ಕಾರಣ ಇಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯ ಕೊರತೆಯಲ್ಲ, ಬದಲಾಗಿ ಆರ್ಥಿಕ ಅಸಮಾನತೆಯಾಗಿದೆ. ಪ್ರತಿ 5 ಮಕ್ಕಳಲ್ಲಿ ಓರ್ವ ಮಗು ಅಪೌಷ್ಟಿಕತೆಯಿಂದ ಬಳಲ್ತಾ ಇದೆ. ಅದೇ ತರ ಭದ್ರತೆಯ ವಿಷಯ ಬಹಳ ದೊಡ್ಡ ಸವಾಲು. ಈ ದೇಶದ ಅತ್ಯಂತ ದೊಡ್ಡ ಸವಾಲಾಗಿ ಮಹಿಳಾ ಭದ್ರತೆ ಪರಿಣಮಿಸಿದೆ. ಅತ್ಯಂತ ಅಪಾಯಕಾರಿ ದೇಶಗಳಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಜೊತೆಗೆ ಪ್ರತಿ 10 ನಿಮಿಷಕ್ಕೆ ಓರ್ವ ಮಹಿಳೆ ಅತ್ಯಾಚಾರಗೈಯಲ್ಪಡುತ್ತಿದ್ದಾಳೆ. ಒಂದು ದಿನದಲ್ಲಿ 10 ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರವಾಗ್ತಾ ಇರ್ತದೆ. ಇಲ್ಲಿ ಮಹಿಳೆಯರನ್ನು ಇಲ್ಲಿನ ಸರ್ಕಾರ ಹೇಗೆ ನಡೆಸಿಕೊಳ್ತಾ ಇದೆ ಎಂಬುದಕ್ಕೆ ಹಲವಾರು ಉದಾಹರಣೆಗಳನ್ನು ನಾವು ನೋಡಬಹುದು. ಮೊನ್ನೆ ಬಾಗಲಕೋಟೆಯ ಅಡ್ವೊಕೇಟ್ ಸಂಗೀತ ಎನ್ನುವಂತಹ ಓರ್ವ ಮಹಿಳೆಯ ಮೇಲೆ ಬಿಜೆಪಿ ಕಾರ್ಯಕರ್ತ ಅಲ್ಲಿಯ ಜನರಲ್ ಸೆಕ್ರೆಟರಿಯ ಕುಮ್ಮಕ್ಕಿನಿಂದಾಗಿ ನಡು ಬೀದಿಯಲ್ಲಿ ಹೊಡೆದು ಸತಾಯಿಸ್ತಾನೆ. ಅದರ ಬಗ್ಗೆ ಇಲ್ಲಿನ ಯಾವುದೇ ಒಂದು ರಾಜಕೀಯ ಪಕ್ಷಗಳು ಮಾತಾಡ್ತಿದ್ದು ನೀವು ನೋಡಿದ್ದೀರಾ? ಇದು ಮಹಿಳಾ ವಿರೋಧಿ ಮನಸ್ಥಿತಿಯನ್ನು ಬಿಂಬಿಸ್ತದೆ. ಇವರು ಮಹಿಳೆಯರನ್ನು ಯಾವ ರೀತಿ ಗೌರವಿಸ್ತಾರೆ ಎಂಬುದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಪಠ್ಯದಲ್ಲಿ ಮಹಿಳೆಯರ ಬಗ್ಗೆ ಹೀನಾಯವಾಗಿ, ಚಂಚಲವಾಗಿ, ಹಣದ ರೂಪದಲ್ಲಿ ನಮಗೆ ಕಲಿಸಿಕೊಡ್ಲಾಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಹಿಜಾಬ್ ವಿಚಾರ ನೀವು ನೋಡೋದಾದ್ರೆ ಅತ್ಯಂತ ಅಮಾನವೀಯವಾಗಿ ಇಲ್ಲಿನ ಕೋರ್ಟ್, ಇಲ್ಲಿನ ಸರ್ಕಾರ, ಇಲ್ಲಿನ ಪೊಲೀಸರು, ಮಾಧ್ಯಮಗಳು, ಶಾಲೆಯ ಆಡಳಿತ ಮಂಡಳಿ, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅವರ ಜೊತೆ ಹೀನಾಯವಾಗಿ ನಡೆದುಕೊಂಡ್ರು. ಇಲ್ಲಿಯ ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಸಾಂವಿಧಾನಿಕ ಹಕ್ಕನ್ನು ಅನುವು ಮಾಡಿಕೊಡಲಾಗ್ತದೆ ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ. ನಗದೀಕರಣದಿಂದಾಗಿ ನಮ್ಮ ಪ್ರತಿಯೊಂದು ಸಾರ್ವಜನಿಕ ಸ್ವತ್ತುಗಳನ್ನು ಇಲ್ಲಿ ಮಾರಾಟವಾಗ್ತಾ ಇದೆ, ಖಾಸಗೀಕರಣವಾಗ್ತಾ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ. ಪ್ರತಿ ಅಡುಗೆ ಅನಿಲ ನಾವು ಒಮ್ಮೆ ಅಡುಗೆ ಅನಿಲ ಖರೀದಿಸುವುದಾದ್ರೆ 1000 ರೂಪಾಯಿ ಅದಕ್ಕೆ ಬೆಲೆಯಾಗಿದೆ. ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಮಹಿಳೆಯರು ತಮ್ಮ ಅಡುಗೆ ಮನೆಯಲ್ಲಿ ಅವರನ್ನು ನಿರ್ವಹಿಸಲಿಕ್ಕೆ, ಅದನ್ನು ಸುಧಾರಿಸಲಿಕ್ಕೆ ಸಾಧ್ಯವಾಗದಂತಹ ಸನ್ನಿವೇಶ ಇದೆ. ಇಲ್ಲಿ ಪಾರ್ಲಿಮೆಂಟ್ಗಳಲ್ಲಿ ಅನಗತ್ಯ ಬಿಲ್ಗಳನ್ನು ಪಾಸ್ ಮಾಡ್ತಾ ಇದ್ದಾರೆ. ಟ್ರಿಪಲ್ ತಲಾಕ್ ಬಿಲ್ ಆಗಿರ್ಬೋದು, ಮದುವೆ ವಯಸ್ಸಿಗೆ ಸಂಬಂಧಪಟ್ಟಂತೆ ಬಿಲ್ ಆಗಿರ್ಬೋದು, ಮತಾಂತರ ನಿಷೇಧ ಕಾಯ್ದೆ ಆಗಿರ್ಬೋದು, ಇಂತಹ ಹಲವಾರು ಅನಗತ್ಯ ಬಿಲ್ಗಳನ್ನು ಪಾಸ್ ಮಾಡ್ತಾ ಇದ್ದಾರೆ. ಕಳೆದ 25 ವರ್ಷಗಳಿಂದ ಮಹಿಳಾ ಮೀಸಲಾತಿಯ ಬಿಲ್ ಧೂಳು ತಿನ್ನುತ್ತಾ ಇದೆ. ನಿಮಗೆ ಇಂತಿಷ್ಟು ಮಹಿಳೆಯರ ಬಗ್ಗೆ ಕಾಳಜಿ ಇದ್ದಿದ್ರೆ 50% ಮೀಸಲಾತಿಯನ್ನು ಅನುವು ಮಾಡಿಕೊಂಡು ನೀವು ಮಹಿಳಾ ಮೀಸಲಾತಿಯನ್ನು ಘೋಷಿಸಿ, ಮಹಿಳಾ ಮೀಸಲಾತಿ ಬಿಲ್ ಅನ್ನು ನೀವು ಜಾರಿಗೆ ತನ್ನಿ. ನಾವು ಅಲ್ಲಿ ಪ್ರವೇಶಿಸ್ತೇವೆ, ಪಾರ್ಲಿಮೆಂಟ್ ಪ್ರವೇಶಿಸ್ತೇವೆ, ನಾವು ಅಸೆಂಬ್ಲಿ ಪ್ರವೇಶಿಸ್ತೇವೆ. ಒಳ ಮೀಸಲಾತಿ ನೀಡುವಂತಹ 50% ಮೀಸಲಾತಿಯಲ್ಲಿ ನಾವು ಅಲ್ಲಿ ಪ್ರವೇಶಿಸಿಕೊಂಡು ಅಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಪವರ್ ನಮಗೆ ಕೊಡಿ. ನಾವು ಅಲ್ಲಿ ಉತ್ತಮ ಬಿಲ್ಲುಗಳನ್ನು ಪಾಸ್ ಮಾಡಿ ನಿಮಗೆ ತೋರಿಸ್ತೇವೆ. NRC ಅಂತಹ ಕರಾಳು ಕಾನೂನುಗಳು ಹಿಮ್ಮೆಟ್ಲಿಕ್ಕೆ ಕಾರಣವಾದ್ರು ಏನು? ದೇಶದ ಮೂಲೆ ಮೂಲೆಗಳಲ್ಲಿ, ಅದೇ ತರ ಡೆಲ್ಲಿಯಲ್ಲಿ ಶಹೀನ್ ಬಾಗ್ನಂತಹ ಹೋರಾಟದಿಂದಾಗಿ, ಮಹಿಳಾ ಹೋರಾಟದಿಂದಾಗಿ NRC ಅಂತಹ ಕಾನೂನುಗಳು ಹಿಮ್ಮೆಟ್ಟಿದೆವು ಎಂದು ಹೇಳಲಿಕ್ಕೆ ನಮಗೆ ಹೆಮ್ಮೆ ಎನಿಸ್ತದೆ. ಖಂಡಿತವಾಗಿಯೂ ಹೋರಾಟ ಮತ್ತು ರಾಜಕೀಯ ಪಕ್ಷದಿಂದ ಮಾತ್ರ ಇಲ್ಲಿನ ಫ್ಯಾಸಿಸಂ ಅನ್ನು ಸೋಲಿಸಲಿಕ್ಕೆ ಸಾಧ್ಯ ಎಂಬುದು ಈ ರೈತ ಚಳವಳಿ ಮತ್ತು ಈ NRC ವಿರುದ್ಧ ಚಳವಳಿ ನಮಗೆ ಸಾಕ್ಷಿಯಾಗಿದೆ. ಆದ್ರಿಂದ ಈ ಹೋರಾಟದ ಮತ್ತು ಈ ರಾಜಕೀಯ ಶಕ್ತಿಯ ಭರವಸೆಯನ್ನು ನಾವು SDPI ಮೇಲೆ ಇಟ್ಟಿದ್ದೇವೆ. ಖಂಡಿತವಾಗಿಯೂ ಮುಂದೊಂದು ದಿನ ನಾವು ಪಾರ್ಲಿಮೆಂಟ್ನಲ್ಲೂ ಅಸೆಂಬ್ಲಿಯಲ್ಲೂ ಪ್ರವೇಶಿಸಲಿದ್ದೇವೆ. ಇಲ್ಲಿನ ಅಲ್ಪಸಂಖ್ಯಾತರಿಗೆ, ಇಲ್ಲಿನ ದಲಿತರಿಗೆ, ಇಲ್ಲಿನ ಹಿಂದುಳಿದ ವರ್ಗದವರಿಗೆ ನಾನೊಂದು ಕರೆ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಉಳಿದ ರಾಜಕೀಯ ಪಕ್ಷಗಳು ನಿಮ್ಮನ್ನು ಬಳಸಿ ಎಸೆಯುತ್ತದೆ, ಯೂಸ್ ಅಂಡ್ ಥ್ರೋ ತರ ನಿಮ್ಮನ್ನು ಯೂಸ್ ಮಾಡುತ್ತದೆ. ಆದ್ರೆ ನೀವು SDPI ಸೇರಿ ನಿಮಗೆ ಭಯ ಮುಕ್ತ
ಮುಕ್ತ, ಹಸಿವು ಮುಕ್ತ, ಸರ್ವರಿಗೂ ಸಮಾನ ಅವಕಾಶಗಳಿರುವ ಸುಂದರ ಭಾರತದ ಕನಸು ಕಟ್ಟಿಕೊಡ್ತದೆ. ಅದನ್ನು ಸಾಕಾರಗೊಳಿಸಲಿಕ್ಕೆ ಸದಾ ಕಟಿಬದ್ಧವಾಗಿದೆ. ಆದ್ರಿಂದ ಅಂತಹ ಒಂದು ಸುಂದರ ಭಾರತ ಆದಷ್ಟು ಬೇಗ ಉದಯವಾಗಲಿ ಎಂದು ಹಾರೈಸುತ್ತಾ ವಿಮೆನ್ ಇಂಡಿಯಾ ಮೂವ್ಮೆಂಟ್ನ ಎಲ್ಲ ಸಹಕಾರಗಳನ್ನು ನಾನು ಈ ಸಂದರ್ಭದಲ್ಲಿ ಘೋಷಿಸ್ತಾ ಧನ್ಯವಾದಗಳು. ಅಸ್ಲಾಂ ವಲೈಕುಂ.